ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಶಿಲ್ಪ ಚಿರು. ನೋಡಿ, ಇವತ್ತು ಬನ್ನಿ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಇವತ್ತು ಬನ್ನಿ ನೋಡಿ ಏನೇನು ಮಾಡ್ತೀನಿ ಅಂತೇಳಿ. ಇವತ್ತಿನ ದಿನ ಯಾವ ಸ್ಟಾರ್ಟ್ ಆಗುತ್ತೆ ಅಂತ. ಹಾಯ್, ನನ್ನ ಪ್ರೀತಿಯ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ಸೊ ಬನ್ನಿ, ಇವತ್ತು ನಾನು ಏನೇನು ಮಾಡ್ತೀನಿ. ಇವತ್ತಿನ ದಿನ ಅಡುಗೆ ಏನು ಮಾಡ್ತೀನಿ ನಾನು. ನಮ್ಮ ಕಡೆ ಹುಣಸೆ ಹುಳಿ ಅಂತ ಕರೀತಾರೆ, ನಿಮ್ಮ ಕಡೆ ಮೇ ಬಿ ಏನೋ ಕರೀತಾರೆ, ಏನು ಅಂತ ಗೊತ್ತಾಗ್ತಿಲ್ಲ ಅದ್ರ ಹೆಸರು. ನಮ್ಮ ಕಡೆ ಹುಣಸೆ ಹುಳಿ ಅಂತ ಕರಿತೀವಿ ಅದಕ್ಕೆ. ನಿಮ್ಮ ಕಡೆ ತಂಬಳಿ ಅಂತ ಕರೀತಾರೆ ನೋಡಿರಿ. ಆ ಸಾಂಬಾರು ನಾವು ಮಾಡ್ತಿರೋದು ಇವತ್ತು. ಸೊ ತಂಬಳೆ ಮತ್ತು ಮುದ್ದೆ ಮತ್ತು ರೈಸು ಅದನ್ನೆಲ್ಲ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ಸೊ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಏನಾದ್ರು ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಸೊ ವಾಯ್ಸು ಸ್ವಲ್ಪ ಸ್ಲೋ ಬರ್ತಿದೆ, ಏನಕ್ಕೆ ಅಂದರೆ ಮೈಕ್ ತೊಗೊಂಡಿಲ್ಲ. ಸೊ ಮೈಕ್ ತೊಗೊಳ್ಳೋವರೆಗೂ ಸ್ಲೋನೇ. ಸೊ ಬನ್ನಿ ಇವಾಗ ಮಾಡೋಣ. ಶೇಂಗಾ ಬೀಜ, ಫಸ್ಟು ಶೇಂಗಾ ಬೀಜ, ಎಳ್ಳು, ಖಾರದ ಪುಡಿ. ಶೇಂಗಾ ಬೀಜ, ಎಳ್ಳು ಹುರ್ಕೋಬೇಕು. ಸೊ ಖಾರದ ಪುಡಿ, ಹಾಗೆಯೇ ಉಪ್ಪು, ಬೆಲ್ಲ ಇವೆಲ್ಲ ಹಾಕ್ಕೋಬೇಕು. ಸೊ ಸ್ಟಾರ್ಟಿಂಗಲ್ಲಿ ಏನೇನು ಹಾಕ್ತೀನಿ ಅಂತ ನಾನು ಹೇಳ್ತೀನಿ ಬನ್ನಿ ಇವಾಗ. ಸೊ ಇವಾಗ ಎಳ್ಳು ಹುರ್ಕೊಂಡೆ ನಾನು, ಕಡಲೆ ಬೀಜ ಹುರ್ಕೊಂಡೆ, ಉಪ್ಪು ಹಾಕಿದೆ, ಸ್ವಲ್ಪ ಬೆಲ್ಲ ಹಾಕಿದೆ, ಮತ್ತು ಸ್ವಲ್ಪ ಕಾಯಿ ತುರಿ, ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊತೀನಿ. ಇನ್ನೂ ಸ್ವಲ್ಪ ಸಾಲ್ಟೇಜ್ ಬಂದಿತ್ತು ಎಳ್ಳು ಅಂತೇಳಿ ಅದನ್ನು ಎಳ್ಳು ಹುರ್ಕೊತ ಇದ್ದೀನಿ. ಸೊ ಶೇಂಗಾ ಬೀಜ, ನಿಮ್ಮ ಕಡೆ ಕಡಲೆ ಬೀಜ ಅಂತ ಕರೀತಾರೆ ಅನ್ಸುತ್ತೆ ಮೇ ಬಿ. ಶೇಂಗಾ ಬೀಜ ಹುರ್ಕೋಬೇಕು, ಅದನ್ನು ಹಾಕೋಬೇಕು ಮಿಕ್ಸಿಗೆ. ಸೊ ಕಡಲೆಕಾಳು ಹುರ್ಕೊಂಡು ಇಟ್ಕೋಬೇಕು, ಅದನ್ನೇ ಹಂಗೇ ಸ್ವಲ್ಪ ಫ್ರೈ ಮಾಡಿ ಅದು ಇಟ್ಕೋಬೇಕು. ನೋಡಿ, ಕಾಯಿ ತುರಿ ಹಾಕ್ತಿದ್ದೀನಿ ಇವಾಗ ಜಾರಿಗೆ. ಕಾಯಿ ತುರಿ ಹಾಕ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಗ್ರೈಂಡ್ ಮಾಡ್ಕೊಂಬನ್ನಿ ಅದನ್ನು. ಸೊ ಅದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೇಳಿದರೆ, ಸೊ ಶೇಂಗಾ ಬೀಜ, ಆಮೇಲೆ ಎಳ್ಳು, ಉಪ್ಪು, ಖಾರದ ಪುಡಿ, ಬೆಳ್ಳುಳ್ಳಿ, ಜೀರಿಗೆ. ಸೊ ಇದು ಏನಂತಂದರೆ ಏನೋ ಕರೀತಾರೆ ಇದಕ್ಕೆ, ನಿಮ್ಮ ಕಡೆ ಏನು ಕರೀತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಹುಚ್ಚೆಳ್ಳು ಅಂತ ಕರಿಬೋದು ಮೇ ಬಿ ಅನಿಸುತ್ತೆ. ನಮ್ಮ ಕಡೆ ಕುರ್ಷಾಣಿ ಅಂತ ಕರೀತಾರೆ. ಸೊ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರೋದು ನಾನು, ಅದನ್ನು ಹಾಕ್ತಿರೋದು ಇದಕ್ಕೆ. ಸೊ ಈ ಕಡಲೆಕಾಳು ಹುರ್ಕೊಂಡಿದ್ರಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆನೆಯೋದಕ್ಕೆ ಇಡಿ ನೀವು. ಅದು ನೆನ್ಕೊಂಡ್ಲಿ ಸ್ವಲ್ಪ ನೀರು ಹಾಕಿ ನೆನ್ಕೊಂಡಾಗ ಚೆನ್ನಾಗಿ ಅದು ಟೇಸ್ಟ್ ಸಿಗುತ್ತೆ ನಿಮಗೆ. ಉಪ್ಪಲ್ಲಿ ನೆನ್ಕೊಳ್ಳುತ್ತಲ್ಲ, ಸೊ ಟೇಸ್ಟ್ ಸಿಗುತ್ತೆ ನಿಮಗೆ. ಸೊ ಅದಕ್ಕೆ ಒಗ್ಗರಣೆ ಮಾಡ್ತಿದ್ದೀನಿ ನಾನು. ಸೊ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊಳ್ಳಿ. ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕಿ, ಕಾದ ನಂತರ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಅದು ಆರಿದ ಮೇಲೆ ಕೆಳಗಡೆ ಇಳಿಸ್ಬಿಟ್ಟು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಿ. ನಾನು ಆಲ್ರೆಡಿ ಹಾಕಿದ್ದೆ, ಎಷ್ಟು ಬೇಕೋ ಅಷ್ಟು ಹಾಕಿ ಅದು ಸ್ವಲ್ಪ ತಣ್ಣಗಾದ ನಂತರ ಕಡಲೆಕಾಳನ್ನ ನೆನೆಸ್ಕೊಂಡಿರ್ತಿರಲ್ಲ ಅದನ್ನು ತೆಗೆದ್ಬಿಟ್ಟು ಬರೀ ಕಾಳು ಸಮೇತ ಹಾಕಿ ಅದಕ್ಕೆ. ಸೊ ಅದು ತಣ್ಣಗಾದ್ಮೇಲೆ ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ನಾನು ರೆಡಿ ಮಾಡಿದ್ನಲ್ಲ ಖಾರ, ಅದನ್ನಷ್ಟು ಹಾಕ್ಕೊಳ್ಳಿ. ಈಗ ಒಗ್ಗರಣೆಗೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಗೋರಾಡಿ ಸ್ವಲ್ಪ ಹುಣಸೆ ಹುಳಿ ಹಾಕ್ಬೇಕಾಗೋದಕ್ಕೆ. ಅದಕ್ಕೆ ಹುಣಸೆ ಹುಳಿ ಅಂತ ನಾನು ಕರೆಯೋದು ಅದನ್ನು, ಸಾಂಬಾರನ್ನ. ನಮ್ಮ ಕಡೆ ಹುಣಸೆ ಹುಳಿ ಅಂತ ಕರೀತಾರೆ, ನಿಮ್ಮ ಕಡೆ ತಂಬಳೆ ಅಂತ ಕರೀತಾರೆ ಅಷ್ಟೇ. ಎಲ್ಲ ಟೇಸ್ಟ್ ಒಂದೇ ಥರ ಇರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನೋಡಿ ಯಾವ ಥರ ಆಗಿದೆ ಅಂಥೇಳಿ. ನಾನು ಇದೇ ಥರ ಮಾಡೋದು. ಸೊ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೆ ಮುದ್ದೆ ಮಾಡೋಣ ಬನ್ನಿ. ಸೊ ಸ್ಟವ್ ಹಚ್ಬಿಟ್ಟು ಒಂದು ಬೌಲಲ್ಲಿ ನೀರು ಇಟ್ಕೊಳ್ಳಿ. ಪಾತ್ರೆಯಲ್ಲಿ ಒಂದೂವರೆ ಗ್ಲಾಸ್ ನಾನು ನೀರು ಹಾಕ್ತಿದ್ದೀನಿ. ಸೊ ಅದಕ್ಕೆ ಒಂದು ಹಾಫ್ ನೀರು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಅದು ಸ್ವಲ್ಪ ಕಾಯಬೇಕು. ಕಾದ ತಕ್ಷಣ ಒಂದು ಬೌಲಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ಳಿ. ನಾನು ರಾಗಿ ಮುದ್ದೆ ಊಟ ಮಾಡೋದ್ರಿಂದ ರಾಗಿ ಮುದ್ದೆ ಮಾಡ್ತಿದ್ದೀನಿ ನಾನು. ಸೊ ಅದನ್ನು ಕಲಿಸ್ಕೊಳ್ಳಿ ಆ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಗಟ್ಟಿಯಾಗಿ ಕುದಿಯೋದಕ್ಕೆ ಬಿಟ್ಬಿಡಿ. ಸ್ವಲ್ಪ ಕುದಿಬೇಕು, ಆ ಥರ ಕುದಿಬೇಕು ಅದು ಚೆನ್ನಾಗಿ. ಆಮೇಲೆ ಒಂದೂವರೆ ಬೌಲಷ್ಟು ನಾನು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಫ್ ಬೌಲಷ್ಟು ಅದನ್ನು ಸ್ಟಾರ್ಟಿಂಗಲ್ಲಿ ಸರಿ ಹಾಕ್ಕೊಂಡು ಇವಾಗ ಒಂದೂವರೆ ಬೌಲಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು. ಬೇಯಿಸಿದ ನಂತರ ಒಂದು 5 ಮಿನಿಟ್ಸ್ ಅಷ್ಟು ಬೇಯಿಸ್ಬೇಕು. ಬೇಯಿಸಿದ ನಂತರ ಅದನ್ನು ಮುದ್ದೆ ಮಾಡಬೇಕು. ತಿರುಗಿಬಿಟ್ಟು ನೀಟಾಗಿ ಗಂಟು ಇಲ್ದಿರೋ ಥರ
ಸೊ ನೋಡಿ ನಾನು ಮಾಡ್ತಿದ್ದೀನಿ. ರಾಗಿ ಮುದ್ದೆನ ಮಿಕ್ಸ್ ಮಾಡೋದ್ರಲ್ಲೇ ಇರೋದು, ಗಂಟು ಬೀಳ್ದಿರೋ ಥರ ಮುದ್ದೆನ ಮಿಕ್ಸ್ ಮಾಡಬೇಕು ನೀಟಾಗಿ. ಸೊ ಆ ಥರ ಬರುತ್ತೆ ನೋಡಿ. ರೆಡಿ ಆಯಿತು ರಾಗಿ ಮುದ್ದೆ. ನೋಡಿ ಇನ್ನೊಂದು ಮುದ್ದೆ ಆಗ್ತಿದೆ, 2 ಮುದ್ದೆ ಆಗ್ತಿದೆ. 2 ಬೌಲು ನಾನು ಹಿಟ್ಟು ಹಾಕಿದ್ದು 2 ಮುದ್ದೆ ಆಗ್ತಿದೆ ಕರೆಕ್ಟಾಗಿ. ನೋಡಿ ಹುಣಸೆ ಹುಳಿ ರಾಗಿ ಮುದ್ದೆ ರೆಡಿ ಆಯಿತು. ಸೊ ಇವಾಗ ಬನ್ನಿ ಇವತ್ತು ಸ್ಕಿನ್ ಸಾಫ್ಟ್ ಆಗೋದಕ್ಕೆ ಒಂದು ಹೋಮ್ ರೆಮಿಡಿ ಮಾಡ್ತಿದ್ದೀನಿ. ಸೊ ಹಾಲು, ಅಕ್ಕಿ ಹಿಟ್ಟು, ಆಮೇಲೆ ವಿನೆಗರ್ ಮತ್ತು ಗ್ಲಿಸರಿನ್ ತೊಗೊಂಡಿದ್ದೀನಿ ನಾನು. ಸೊ ಅದನ್ನಷ್ಟೂ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ನೋಡಿ ಇನ್ನೊಮ್ಮೆ ಹೇಳ್ತೀನಿ, ಹಾಲು, ಅಕ್ಕಿ ಹಿಟ್ಟು, ವಿನೆಗರ್ ಮತ್ತು ಗ್ಲಿಸರಿನ್ನು. ಸೊ ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಆ ಥರ. ಅಕ್ಕಿ ಹಿಟ್ಟು ಒಂದು 2 ಸ್ಪೂನು, ಹಾಲು ಒಂದು 2 ಸ್ಪೂನು ಮತ್ತು ವಿನೆಗರ್, ಅದು ಗ್ಲಿಸರಿನ್ ಅದು. ಸೊ ನೀವು ಅದ್ರದ್ದು ಲಿಂಕ್ ಬೇಕು ಅಂದರೆ ನಾನು ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಹಾಕ್ತೀನಿ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ಅದು ಮೀಶೋದಲ್ಲಿ ಮಾಡಿದ್ದು. ಸೊ ಇದು ಆ್ಯಪಲ್ ವಿನೆಗರ್ ಅಂತೇಳಿ. ಸೊ ಇದನ್ನ ಯಾವಾಗಲೂ ನಾನು ಅಪ್ಲೈ ಮಾಡ್ತಾಯಿರ್ತೀನಿ. ಸೊ ಅದನ್ನು 4 ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಕೂಡ ಹಾಕೋಬೋದು, ನೀವು ಜೇನುತುಪ್ಪ ಕೂಡ ಹಾಕೋಬೋದು, ಅದಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಕ್ಕೊಂಡು ಸ್ವಲ್ಪ ಸ್ಕ್ರಬ್ ಮಾಡ್ಕೋಬೇಕು. ಫೇಸು ಸಖತ್ತು ಸ್ಮೂತ್ ಆಗುತ್ತೆ. ಆಯಿಲ್ ಸ್ಕಿನ್ನೆಲ್ಲ ಕಮ್ಮಿಯಾಗಿ ಫುಲ್ ಫೇಸು ಗ್ಲೋ ಬರುತ್ತೆ. ಫುಲ್ ಸ್ಕಿನ್ನೆಲ್ಲ ಸಾಫ್ಟ್ ಆಗುತ್ತೆ ಅದರ ಸ್ಕ್ರಬ್ ಮಾಡಿ. ಸೊ ನೋಡಿ ಕ್ಲೀನಾಗಿ ವಾಶ್ ಮಾಡ್ಕೊಂಬರ್ಬೇಕು. ಸೊ ಸ್ಕ್ರಬ್ ಮಾಡಿಬಿಟ್ಟು ನೀಟಾಗಿ ಒಂದು 5 ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡ್ಕೊಂಬನ್ನಿ. ಫೇಸ್ ನೋಡಿ ನಂದು ಯಾವ ಥರ ಕಾಣ್ತಿದ್ದೇನೆ ಅಂತೇಳಿ. ಸೊ ಇವತ್ತಿನ ನನ್ನ ಔಟ್ಫಿಟ್ ಈ ಥರ ಇತ್ತು. ಸೊ ಶಿವಮೊಗ್ಗಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಸಾರಿ, ಇನ್ನೊಂದ್ಸಲ ಮಾಡ್ತೀನಿ, ಇನ್ನೊಮ್ಮೆ ಹೋದಾಗ ಮಾಡ್ತೀನಿ ನಾನು. ಸೊ ನೋಡಿ ಯಾವ ಥರ ಕಾಣ್ತಿದೆ ಅಂತೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್, ಥ್ಯಾಂಕ್ ಯು.